ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪೊಲೀಸರ ಪರಿಸ್ಥಿತಿ ಏನಾಗಿದೆ? CJP ಹೋರಾಟದಲ್ಲಿ ಸ್ಟೂಡೆಂಟ್ಸ್ಗೆ ಹಿಂಗಾಯಿತು ಅಂತ ಎಷ್ಟು ಆಕ್ರೋಶ ಸಿಡಿದಿದೆ ಅಲ್ವಾ? ವಿರೋಧ ಪಕ್ಷಗಳೆಲ್ಲರೂ ಕೂಡ ಸ್ಟೂಡೆಂಟ್ಸ್ ಪರ ನಿಂತಿದ್ದಾರೆ. ಸ್ಟೂಡೆಂಟ್ಸ್ಗೆ ಖಂಡಿತ ಅನ್ಯಾಯ ಆಗಬಾರ್ದು, ಇಡೀ ದೇಶ ನಿಲ್ಲಬೇಕು, ನೋ ಡೌಟ್. ಆದರೆ ಸ್ಟೂಡೆಂಟ್ಸ್ ಹೆಸರಲ್ಲಿ ಬಂದಂತಹ ಗೂಂಡಾಗಳ ಪರವಾಗಿಯೂ ಧ್ವನಿ ಎತ್ತುತ್ತಿದ್ದಾರಲ್ವ, ಯಾರ ಮೇಲೂ ಕೇಸ್ ಬೀಳಬಾರ್ದು ಅಂತ, ಸ್ಟೂಡೆಂಟ್ಸ್ನ ಟಚ್ ಮಾಡಬಾರ್ದು ಅಂತ ಕೋರ್ಟ್ ಹೇಳಿದೆ. ಅವ್ರಿಗೆ ಸರ್ಕಾರದ ಪ್ರೊಟೆಕ್ಷನು ಸಿಕ್ಕಿದೆ. ಆದರೆ ಅವರ ಜೊತೆಗೆ ಮಧ್ಯೆ ಸೇರಿಕೊಂಡಿದ್ದಂತಹ ಸಮಾಜಘಾತುಕ ಶಕ್ತಿಗಳನ್ನು ಪ್ರೊಟೆಕ್ಟ್ ಮಾಡೋ ಕೆಲಸ ಆಗ್ತಿದೆಯಲ್ಲ, ಅದರ ಅಸಲಿ ಎತ್ತು ನೋಡಿ. ಅಲ್ಲಿ ನಿಜವಾಗಿ ಟಾರ್ಗೆಟ್ ಆದವ್ರು ಯಾರು, ಯಾವ ರೀತಿ ಕೃತ್ಯಗಳಾಗಿತ್ತು, ಈ ಗನ್ನು ಯೂಸೇ ಆಗಿದೆಯಾ ಇಲ್ವಾ ಅನ್ನೋದು ರಾಜಕೀಯ ಜಟಾಪಟಿ ಆಡಳಿತ ವಿಪಕ್ಷ ನಡುವೆ ಆಗ್ತಿದೆಯಲ್ಲ. ಬಟ್ ಅಲ್ಲಿ ಪರಿಸ್ಥಿತಿ ಏನಾಗಿತ್ತು ನಿಜವಾಗಿ ಅದನ್ನಿವತ್ತು ಪೊಲೀಸರ ಕುಟುಂಬಸ್ಥರು ತೆರೆದಿಟ್ಟಿದ್ದಾರೆ ನೋಡಿ. ಸಾಕ್ಷಿ ಸಮೇತ ಪೊಲೀಸರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಗಮನಿಸಿದ್ರೆ ಅಸಲಿಗಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಇವತ್ತು ಸಿಡಿದೆದ್ದಿದ್ದಾವೆ ಪೊಲೀಸ್ ಕುಟುಂಬಗಳು. ಮಾಹಿತಿ ಇಡ್ತಾ ಹೋಗ್ತೀವಿ, ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ಪೊಲೀಸ್ ಯಾರ್ಯಾರು ಇಂಜೂರ್ಡ್ ಆಗಿದ್ದಾರೋ, ಇಂಜೂರ್ಡ್ ಅಂದರೆ ಬರೀ ಒಂದು ಸಣ್ಣ ಪೆಟ್ಟಲ್ಲ, ಮಾರಣಾಂತಿಕ ಹಲ್ಲೆ ಯಾರ್ಯಾರ ಮೇಲೆ ಆಗಿದೆಯಲ್ಲ ಅವರ ಫ್ಯಾಮಿಲಿಯವರೆಲ್ಲ ಕೋರ್ಟ್ಗೆ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಯಾವ ರೀತಿಯಲ್ಲಿ ಪೊಲೀಸರ ಮೇಲೆ ದಾಳಿ ಆಗಿದೆ ಮಾರಕಾಸ್ತ್ರಗಳಿಂದ. ಯಾಕೆ ಬಂತು ಸ್ಟೂಡೆಂಟ್ಸ್ ಕೈಯಲ್ಲಿ ಮಾರಕಾಸ್ತ್ರ? ಸ್ಟೂಡೆಂಟ್ಸು ಮಾರಕಾಸ್ತ್ರ ಪ್ರಯೋಗ ಮಾಡಿದ್ದಾರಾ ಅಥವಾ ಕಂಡವರು ಮಾಡಿದ್ದಾರಾ? ಅಲ್ಲಿ ಬಂದು ಸೇರ್ಕೊಂಡವರು ಯಾರು ಬಂದಿದ್ರು ಅಲ್ಲಿ, ಅಥವಾ ಸ್ಟೂಡೆಂಟ್ಸೇ ಮಾಡಿದರೆ ಅದು ಕೂಡ ತಪ್ಪಾಗುತ್ತೆ. ಒಟ್ಟಿನಲ್ಲಿ ಮಾರಕಾಸ್ತ್ರ ಪ್ರಯೋಗ, ಚಪ್ಪಲಿಯಿಂದ ಹಿಡಿದು ಫ್ಲವರ್ ಪಾಟ್ಗಳಿಂದ ಹಿಡಿದು ದೊಣ್ಣೆ, ಖಡ್ಗ ಎಲ್ಲದರಲ್ಲಿ ಸಿಕ್ಕಿದ್ರಲ್ಲಿ ತಲೆಗೆ ಸಿಕ್ಕಲ್ಲಿ ಹೊಡೆದಿದ್ದಾರೆ ಪೊಲೀಸರಿಗೆ. ನಮ್ಮ ಜೀವಕ್ಕೆ ಹೊಣೆ ಯಾರು? ಹಾಗಾದರೆ ನಮ್ಮ ಜೀವ ರಕ್ಷಣೆ ನಾವು ಮಾಡ್ಕೊಳ್ಬಾರ್ದ? ಮತ್ತು ಪೊಲೀಸರ ನೈತಿಕ ಸ್ಥೈರ್ಯ ಕುಗ್ಗಿಸುವಂಥ ಬೆಳವಣಿಗೆ ಇದು ಅನ್ನುವಂಥ ಆಕ್ರೋಶ ಸಿಡಿದಿದೆ. ಸುಪ್ರೀಂ ಕೋರ್ಟ್ಗೆ ಅವ್ರ ಫ್ಯಾಮಿಲಿಯವರು ಹೋಗಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ದಾರೆ ನಮ್ಮ ಫ್ಯಾಮಿಲಿ, ನನ್ನ ಹಸ್ಬೆಂಡೋ ಅಥವಾ ಮಗನೋ ಅಪ್ಪನೋ, ಈ ರೀತಿ ಅವ್ರ ಫ್ಯಾಮಿಲಿಯವರು ಹೋಗಿದ್ದಾರೆ. ಇವತ್ತು ನೋಡಿ ಮಾತನಾಡ್ತಿದ್ದಾರೆ. ಡೆಲ್ಲಿ ಪೊಲೀಸ್ ಆಫೀಸರ್ ಯಾರು ಈ ರೀತಿ ದಾಳಿಗೊಳಗಾಗಿದ್ದಾರೋ ಅವರ ಮಕ್ಕಳು ಬಂದು, ಅವ್ರ ಫ್ಯಾಮಿಲಿಯವರು ಬಂದು ಪರಿಸ್ಥಿತಿ ಹೇಳ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ತಂದೆಯನ್ನ ಎಳ್ಕೊಂಡು ಹೋದ್ರು. ಒಂದು ಮಾಬ್, ವೈಲೆಂಟ್ ಮಾಬ್ ಯಾವ ರೀತಿ ಡ್ರ್ಯಾಗ್ ಮಾಡ್ತು ಅಂದರೆ, ನನ್ನ ತಂದೆಯ ಯೂನಿಫಾರ್ಮು ಕಂಪ್ಲೀಟ್ ಆಗಿ ರೆಡ್ ಆಗಿತ್ತು. ಯಾರಿಗೆ ಹೇಳ್ಬೇಕಾಗಾದ್ರೆ ಈ ಪರಿಸ್ಥಿತಿಯನ್ನು? ಅವ್ರ ಫ್ಯಾಮಿಲಿ ಅವ್ರು ಕೇಳ್ತಿರೋದು, ಇಂತಹ ಬಹಳ ಶೇಮ್ ಅನಿಸುವಂಥ ಘಟನೆ ಯಾರು ಇದನ್ನು ಸಪೋರ್ಟ್ ಮಾಡ್ತಿದ್ದಾರಲ್ಲ, ಆಮ್ ಆದ್ಮಿ, ಕಾಂಗ್ರೆಸ್ನವರು. ಹಾಗಾದರೆ ಈ ದೇಶದಲ್ಲಿ ಪೊಲೀಸರು ಮನುಷ್ಯರ, ಪೊಲೀಸರು ಅವರು ಇಡೀ ದೇಶವನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿ ಮೇಲೆ ನೇಮಕ ಆಗಿರ್ತಾರೆ. ಅದಕ್ಕಿಂತ ಮೊದಲು ಅವರು ಮನುಷ್ಯರ, ಆ ಮನುಷ್ಯರ ಜೀವಕ್ಕೆ ಯಾರಿಗೂ ಬೆಲೆ ಇದೆ ಅಂತ ಅನ್ನಿಸ್ತಾನೆ ಇಲ್ವಾ? ಆ ರೀತಿಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿದ್ದಾರೆ ನೋಡಿ. ಒಬ್ಬೊಬ್ಬ ಮಕ್ಕಳ ಮಾತು ಕೇಳಿ, ಅವ್ರ ಫ್ಯಾಮಿಲಿಯವರ ಮಾತು ಕೇಳಿ. ಜುಲೈ 20ಕ್ಕೆ 11 ಗಂಟೆ ಬೆಳಗ್ಗೆಗೆ ತನ್ನ ಫ್ಯಾಮಿಲಿ ಮೆಂಬರ್ಗೆ ಏನಾಯಿತು, ಮೈ ಹಸ್ಬೆಂಡ್ ಡೆಲ್ಲಿ ಪೊಲೀಸ್ ಆಗಿ 33 ವರ್ಷ ಎಕ್ಸ್ಪೀರಿಯನ್ಸ್, ಅವರು ಪತ್ನಿ ಮಾತಾಡ್ತಿರೋದು. ಇವತ್ತು LNJP ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ನನ್ನ ಗಂಡ. ಏನಾಗಿದೆ ಅವ್ರಿಗೆ, ಯಾವ ರೀತಿ ಹೊಡೆದಿದ್ದಾರೆ ಅನ್ನೋದನ್ನು ಹೇಳ್ತಿದ್ದಾರೆ. ಯಾವ ರೀತಿ ಸಮಾಜಘಾತಕ ಚಟುವಟಿಕೆಗಳನ್ನು ಮಾಡುವಂಥವರು, ಬ್ಯಾಕ್ಗ್ರೌಂಡ್ ಇರೋರು ಅಲ್ಲಿ ಸೇರ್ಕೊಂಡಿದ್ರು ಅನ್ನೋದು ಈಗ ಗೊತ್ತಾಗಿದೆ. ಸ್ಟೋನ್ಸನ್ನು ತಗೊಂಡು ಹೊಡೆದಿದ್ದಾರೆ, ಕಲ್ಲು ಪಾಟ್ಗಳನ್ನು ಎತ್ತಿ ತಲೆಗೆ ಹೊಡೆದಿದ್ದಾರೆ. ಮತ್ತು ಶೂಸಲ್ಲಿ ಸಿಕ್ಕಲ್ಲಿ ಅವರನ್ನು ಎಳ್ಕೊಂಡು ಹೋಗಿ ಇಡೀ ಗುಂಪು ಅವ್ರ ಮೇಲೆ ಬಿದ್ದು ಶೂ ಅಲ್ಲಿ ಹೊಡೆದಿದ್ದಾರೆ. ಹಾಗೆ ಬ್ಯಾರಿಕೇಡ್ಗಳನ್ನೇ ಮುರಿದು ಬಿಸಾಕಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸು ಅಂದರೆ ಅವರ ಕುಟುಂಬಸ್ಥರು ಹೇಳ್ತಿರೋದು, ಯಾರು ಪೊಲೀಸರಿದ್ದಾರೋ ಯಾವ ರೀತಿ ಹೊಡೆದಿದ್ದಾರೆ ಅಂದರೆ, ಮನುಷ್ಯತ್ವ ಇದ್ದವ್ರು ಅಲ್ಲಿರಲೇ ಇಲ್ಲ ಪ್ರೊಟೆಸ್ಟಲ್ಲಿ. ಪರಿಸ್ಥಿತಿ ಕೈ ಮೀರಿತ್ತು ಅವತ್ತು. ಪೊಲೀಸರು ತಮ್ಮ ಜೀವ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅಧಿಕಾರ ಇದೆ. ರಕ್ಷಣೆಗೆ ನಿಂತಾಗ, ದೇಶಕ್ಕೆ ಥ್ರೆಟ್ ಬಂದಾಗ, ಸಮಾಜಕ್ಕೆ ಪಬ್ಲಿಕ್ಗೆ ಥ್ರೆಟ್ ಬಂದಾಗ ಅವರು ಇಮ್ಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಲಾಠಿ ಚಾರ್ಜ್, ಅಶ್ರುವಾಯು ಕಡೆಗೆ ಗನ್ ತನಕನೂ ಹೋಗ್ಬೋದು ಎಮರ್ಜೆನ್ಸಿಯಲ್ಲಿ. ಅದು ಅವಕಾಶ ಮಾಡಿಕೊಟ್ಟಿರೋದೆ. ಈ ನೆಲದ ಕಾನೂನೇ ಅದನ್ನು ಅಲೋ ಮಾಡಿದೆ. ಸೊ ಅವತ್ತು ಪೊಲೀಸರನ್ನ ಹೀನಾಯವಾಗಿ ಎಷ್ಟು ಕೆಟ್ಟದಾಗಿ ನಡೆಸ್ಕೊಂಡಿದೆ ಆ ವೈಲೆಂಟ್ ಕ್ರೌಡ್. ಎಂತಹ ವೈಲೆನ್ಸ್ ಅಲ್ಲಿ ಸೃಷ್ಟಿಯಾಗಿತ್ತು ಅಂದರೆ ಜೀವವೇ ಹೋಗ್ತಿತ್ತು ಅನ್ನೋದನ್ನು ಅವರ ಕುಟುಂಬಸ್ಥರು ಇವತ್ತು
ಸುಮ್ಮನೆ ಬಾಯಲ್ಲಿ ಹೇಳ್ಕೊಳಕ್ಕಾಗಲ್ಲ. ಅಲ್ಲಿ ಅಡ್ಮಿಟ್ ಆಗಿರೋ ಪೊಲೀಸರನ್ನು ನೋಡಿದ್ರೆ ಗೊತ್ತಾಗುತ್ತೆ 200-300 ಜನ ಪೊಲೀಸರ ಕಥೆ ಇವತ್ತು ಏನಾಗಿದೆ ಅಂತ. जब भी मेरे फ्रेंड्स मुझे रील्स भेजते हैं एंड ट्विटर पे लिंक्स भेजते हैं कि उसमें पुलिस के खिलाफ बहुत ज़्यादा डेरिगेटेड टर्म से बात कही जाती है, उनके एकदम खिलाफ होते हैं, हमारी साइड की कोई बात भी नहीं करता। मेरे पापा बोलते हैं कि इस पे मुझे ध्यान नहीं देना चाहिए बिकॉज ये बस दोनों साइड को ट्रिगर करने के लिए, ये वन साइड मीडिया है एंड ये बस केओस क्रिएट करने के लिए। पर जब मेरे फादर के साथ ये हुआ आई वॉज रियली डिसअपॉइंटेड एंड फ्रस्ट्रेटेड। और एंड पार्लियामेंट में भी इसके बारे में कुछ बात नहीं हो रही, पुलिस वालों का क्या, जिनको जो इंजर उनका क्या। एंड फिर मुझे पता चला कि जो एग्रेसर्स थे उन्होंने पुलिस के खिलाफ ही एप्लीकेशन डाल दी कि उनके साथ अनजस्ट हुआ है। मैंने और बहुत सारी फैमिलीज़ ने पुलिस की, उन्होंने भी मिलकर प्ली डाली कि हमारे भी राइट्स हैं। ऑनरेबल सुप्रीम कोर्ट खुद कहता है कि एवरीवन इज़ इक्वल इन फ्रंट ऑफ लॉ एंड एवरीवन हैज़ राइट टू लाइफ। मेरे फादर यहाँ पे नहीं है बिकॉज ड्यू टू हिज रूल्स ऑफ ड्यूटी, और बट हम यहाँ पर टू रिप्रेजेंट द फैमिलीज जिनके स्पाउस या जिनके फादर इंजर हुए हैं। क्लिप में भी दिखाया गया है। और उसके बाद मैंने पुलिसकर्मी की पत्नी होने के नाते सिर्फ यही कहा कि आप अपना ख्याल रखें। फिर उसके बाद मेरी उनसे कोई बात नहीं हुई। और शाम को 7 बजे जब मैंने उनका फोन मिलाया और उनसे बात हुई तो वो एक हॉस्पिटल LNJP हॉस्पिटल में एडमिट थे और अपना ट्रीटमेंट करा रहे थे। उन्होंने कहा कि जो भीड़ है वो ज्यादा उग्र हो गई थी और भीड़ के अंदर कुछ शरारती तत्व भी शामिल हो गए थे, जिन्होंने पुलिस फोर्स पर गमलों से, जो भी उनके हाथ में चीजें आ रही थी, चप्पलों से, जूतों से और पत्थरों से उन्हें पुलिस फोर्स को घायल कर दिया था, जो कि एक वीडियो क्लिप में भी दिखाया जा रहा है। और उसके बाद उनकी फोन की बैटरी डेड होने की वजह से मेरी उनसे कोई बात नहीं हुई। शाम को, रात को जब वो 11 साढ़े, ये सब सुनकर मैं बहुत ज्यादा घबरा गई थी। जब तक वे घर नहीं आए तो मेरी प्रतिक्रिया बहुत ही ज्यादा मेरे लिए बहुत पेनफुल थी। बिल्कुल प्रदर्शन होते हैं, क्यों नहीं होते हैं। हमने देखे, पता नहीं कितने हजारों प्रदर्शन हमने देखे होंगे, लेकिन जब एक क्राउड कंट्रोल, 5वीं बात मैं कहना चाहता हूं कि क्राउड कंट्रोल एक अलग चीज है, वो आसानी से हो जाती है। लेकिन मॉब फ्रेंजी जब चार्ज होता है एटमॉस्फेयर, जब अनलॉफुल असेंबली हो जाती है, एक एक मेंबर उसका रिस्पॉन्सिबल है। कानून की भाषा में जितने भी बड़े एक्सपर्ट लॉ के सुन रहे हो मेरी बात को, एवरी मेंबर ऑफ द अनलॉफुल असेंबली इज एन अक्यूज। एंड चौथी बात कि भाई आप जो अगर मॉब फ्रेंजी हो गई, आप प्रोजेक्टाइल इस्तेमाल कर रहे हैं, आप डंडे इस्तेमाल कर रहे हैं, आप पत्थर इस्तेमाल कर रहे हैं, तो उसके बाद आपने बैरिकेड्स तोड़ दिए, आपने 163 की वार्निंग को कुछ नहीं समझा, आपको बोला कि मजमा खिलाफ कानून आपका डिक्लेयर कर दिया गया है, उसके बावजूद भी आपने ये किया, तो फिर पुलिस के पास क्या साधन है? या तो पार्लियामेंट में उनको घुसने देते, तो इससे ज्यादा बड़ी घटना घटती, इससे बड़ी घटना घटती, गोली चलानी ही पड़ती। और वो स्टैट्यूट में लिखा हुआ है, एक्सट्रीम सर्कमस्टांसेस में अगर पुलिस अफसर की जान को खतरा है, प्रोपोर्शनेट थ्रेट है, तो वो कोई भी एक्शन वाजिब होगा, मौके पे लेगा। वहां पर ना गवर्नर साहब, ना सीएम, ना होम मिनिस्टर, मौके का सीनियर अफसर या मौके का अफसर उसको डिसाइड करेगा कि मुझे अपनी जान और पब्लिक की जान और जो पब्लिक प्रॉपर्टी है, चाहे वो पार्लियामेंट है, चाहे पार्लियामेंटेरियन है, उनको कैसे बचाना है। इससे बड़ी अराजकता क्या होती कि अगर लोग पार्लियामेंट में घुस जाते। हमारे पूरे इंटरनेशनली हमको एक फीलिंग, शेम की फीलिंग आती कि साहब क्या हमारे भारतवर्ष की पुलिस सक्षम नहीं है। तो अगली बात जो मैं ये कहना चाहता हूं कि भी जो भी सिस्टम होता है, जहां पर कमिश्नर सिस्टम है वहां पर मौके का अधिकारी हुक्म देता है, चाहे टीयर गैस चलानी हो, चाहे वो पैलेट गन चलानी हो, चाहे वो
डंडा चलाना और लाठीचार्ज करना हो। तो लेकिन ये जहां पर कमिश्नरेट सिस्टम नहीं है वहां पर डीएम और एसडीएम को बुलाते हैं, वो हुक्म देता है। मैं क्लैरिटी दे दूं आपको। लेकिन जहां कमिश्नर सिस्टम है, दिल्ली है, यहां पर ऑन द स्पॉट हमारी लाइफ में, और विवेक भूषण एसीपी पार्लियामेंट स्टेट रहे, कम से कम हमने सैकड़ों प्रदर्शन अटेंड किए हैं। आज तक कोई कंप्लेंट किसी ने नहीं करी कि भाई हमारे साथ ये गलत हुआ है। हाँ, ಅದರ ಜೊತೆಗೆ ನೋಡಿ, ಇವತ್ತು ಪೊಲೀಸ್ ಸಂಘದವರು ಬಂದು ಮಾತನಾಡ್ತಾ ಇದ್ದಾರೆ, ಎಷ್ಟು ತಪ್ಪು ಸಂದೇಶವನ್ನು ಕೊಡ್ತಿದ್ದಾರೆ ಪಾರ್ಲಿಮೆಂಟಲ್ಲಿ ನಿಂತ್ಕೊಂಡು ಕೆಲವು ರಾಜಕಾರಣಿಗಳು. ಪ್ಯಾಲೆಟ್ ಗನ್ ಅಂದರೆ ಏನು ಅನ್ನೋದ್ರ ಬಗ್ಗೆನೇ ಮಿಸ್ಗೈಡ್ ಮಾಡ್ತಿದ್ದಾರೆ ಮೊದಲನೇದಾಗಿ. ಹಾಗೆ ಯೂನಿಯನ್ ಹೋಮ್ ಮಿನಿಸ್ಟ್ರಿ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಅನ್ನೋ ರೀತಿಯಲ್ಲಿ ಅವರ ಆರ್ಡರ್ ಆಯಿತು ಅಂತ ಹೇಳ್ತಿದ್ದಾರೆ. ಪ್ರತಿಪಕ್ಷಗಳು ಹೇಳ್ತಿದ್ದಾರಲ್ಲ, ಸರಿ ಲೆಟ್ ಮೀ ಮೇಕ್ ಇಟ್ ಕ್ಲಿಯರ್ ಅಂದ್ಕೊಂಡು ಒಂದು ಅಂಶವನ್ನು ತುಂಬ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ನೋಡಿ. ಡೆಮೋಕ್ರೆಟಿಕ್ ಸಿಸ್ಟಮ್ಮು ಹೋರಾಟ ಮಾಡಬಹುದು, ಎಲ್ಲ ಹೌದು, ಆದರೆ ಕ್ರೌಡ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ, ಕಂಟ್ರೋಲ್ ತಪ್ಪಿ ಹೋದಾಗ ಅಲ್ಲಿ ಯಾವ ಜಡ್ಜು ಇರಲ್ಲ, ಯಾವ ಗವರ್ನರ್ ಇರಲ್ಲ, ಯಾವ ಹೋಮ್ ಮಿನಿಸ್ಟ್ರು ಇರಲ್ಲ, ಯಾವ ಪ್ರೈಮ್ ಮಿನಿಸ್ಟ್ರು ಇರಲ್ಲ. ಸೊ ಮಾಬ್ ಯಾವಾಗ ವೈಲೆಂಟ್ ಆಗುತ್ತಲ್ಲ, ನ್ಯಾಯವನ್ನೇ ಕೈಗೆತ್ತಿಕೊಳ್ಳುವಂತಹ ಕೆಲಸ ಮಾಡೋಕೆ ಹೋಗ್ತಾರಲ್ಲ, ಆಗ ಸ್ಟಿಕ್ಸು, ಪ್ರೊಜೆಕ್ಟೈಲ್ಸು, ಸ್ಟೋನ್ಸು, ಬ್ಯಾರಿಕೇಡ್ ಮುರಿಯೋದು, ಇಂತಹ ಪರಿಸ್ಥಿತಿ. ಸೆಕ್ಷನ್ 163 ಹಾಕಿದ್ದು ಅದನ್ನು ಮುರಿದಿರ್ತಾರೆ. ಆ ಗೈಡ್ಲೈನ್ಸನ್ನು ಫಾಲೋ ಮಾಡ್ತಿರಲ್ಲ ಅಲ್ಲಿ, ಆಗೇನು ಮಾಡಬೇಕು? ಪೊಲೀಸರಿಗೆ ಏನು ಆಪ್ಷನ್ ಇರುತ್ತೆ? ಸೊ ಫೈರಿಂಗ್ ಕೂಡ ಇಂತಹ ಸಮಯದಲ್ಲಿ ಎಲ್ಲವೂ ಕೈ ಮೀರಿ ಹೋದಾಗ ಪೊಲೀಸರಿಗೆ ಲೀಗಲ್ ಆಗಿ ಇರುವಂತಹ ಆಪ್ಷನ್ ಇನ್ಎವಿಟಬಲ್ ಆಗುತ್ತೆ ಅದು. ಸೊ ಕಾನೂನೇ ಇದನ್ನು ಎಕ್ಸ್ಟ್ರೀಮ್ ಸರ್ಕಮ್ಸ್ಟೆನ್ಸಲ್ಲಿ ಏನು ಮಾಡಬಹುದು ಅನ್ನೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಒಬ್ಬ ಪೊಲೀಸ್ ಆಫೀಸರ್ ಜೀವಕ್ಕೆ ಥ್ರೆಟ್ ಬಂದಾಗ ಏನು ನಿರ್ಧಾರ ತಗೊಳ್ಬೇಕು ಅನ್ನೋದನ್ನು ಎಲ್ಲಿಂದಾನೋ ಕೇಳಿಕೊಂಡು ಇವ್ರಿಗೆ ತಲೆಗೆ ಈಗ ಹೊಡೆದು ಚಚ್ಚುತ್ತಾ ಇರ್ತಾರೆ. ಪೀಸ್ ಮಾಡ್ತೀನಿ ನಿಮ್ಮ ಬುರುಡೇನ ಅಂತ ಹೊಡೆಯಕ್ಕೆ ಬಂದಿರ್ತಾರೆ. ಆಗ ಹೋಮ್ ಮಿನಿಸ್ಟರ್ ಕಾಲ್ ಮಾಡಿ ಪೊಲೀಸ್ ಆಫೀಸರ್ ನಿರ್ಧಾರ ತಗೋಬೇಕಾ ಅಥವಾ ಸ್ಪಾಟಲ್ಲಿ ತಗೊಳ್ಬೇಕಾ? ಅವ್ರಿಗೆ ಅಂತಹ ಸಿಚುವೇಶನನ್ನು ಮ್ಯಾನೇಜ್ ಮಾಡೋದಕ್ಕೆ ಅಂತ ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಡೈರೆಕ್ಷನ್ಸ್ ಇರುತ್ತೆ, ಟ್ರೈನಿಂಗ್ ಇರುತ್ತೆ. ಅಲ್ಲಿ ಆನ್ ದಿ ಸ್ಪಾಟ್ ಡಿಸಿಷನ್ಸ್ ಆಗುತ್ತೆ. ಆದರೆ ಯಾವ ರೀತಿ ರಾಜಕೀಯ ಸೃಷ್ಟಿಸಲಾಗ್ತಿದೆ, ಅಸಲಿಗೆ ಅಲ್ಲಿ ಕ್ರೌಡ್ ಯಾವ ಹಂತಕ್ಕೆ ಹೋಗಿತ್ತು ಅನ್ನೋದನ್ನು ಈಗ ಪೊಲೀಸರು, ಅವರ ಫ್ಯಾಮಿಲಿಯವರು, ಪೊಲೀಸರ ಪರ ನಿಂತಿರುವಂತಹ ಸಂಘಟನೆಗಳು ಇವತ್ತು ನಾಚಿಕೆ ಆಗಲ್ವಾ ನಿಮಗೆ ರಾಜಕಾರಣಿಗಳೇ ಅಂತ ಕಪಾಳ ಮೋಕ್ಷ ಮಾಡ್ತಿರೋದು. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿದೆ, ಎಕ್ಸ್ಟ್ರೀಮ್ ಸರ್ಕಮ್ಸ್ಟೆನ್ಸಲ್ಲಿ ಖಂಡಿತ ಬಳಸ್ಬೋದು, ಬ್ಯಾನ್ ಇಲ್ಲವೇ ಇಲ್ಲ. ಬುಲೆಟ್ಗೆ ಅಲೋ ಇದೆ ಅಂದಮೇಲೆ ಪ್ಯಾಲೆಟ್ ಗನ್ಗೆ ಅಲೋ ಇಲ್ವಾ? ಬಟ್ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ರೆಕಾರ್ಡ್ಸ್ ಕೊಡಿ ಅಂತ ಕೇಳಿದ್ದಾರೆ. ಗನ್ ಬ್ಯಾನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಸೊ ಅಮಿತ್ ಶಾ ಅವರನ್ನು ಎಳಕೊಂಡು ಬರ್ತೀವಿ ಅಂತ ಹೇಳಿದ ಕಾಂಗ್ರೆಸ್ಸು, ಮತ್ತೊಂದು ಕಡೆ ಅಮಿತ್ ಶಾ ರಿಸೈನ್ ಮಾಡಬೇಕು, ಗನ್ ಪ್ರಯೋಗ, ಫೈರಿಂಗ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸರ್ಕಾರ ಖಡಕ್ ಉತ್ತರ ಕೊಟ್ಟಿದೆ, ಅಲ್ಲಿ ಫೈರಿಂಗೇ ಆಗಿಲ್ಲ ಅಂದಮೇಲೆ ಆರ್ಡರ್ ಕೊಟ್ಟಿದ್ಯಾರು ಅನ್ನೋ ಪ್ರಶ್ನೆ ನಿಮಗೆ ಯಾಕೆ ಬಂತು ಅಂತ. ಇದರ ನಡುವೆ ಪೊಲೀಸರು ಸಿಚುವೇಶನ್ ಏನಾಗಿತ್ತು ಅನ್ನುವಂತಹ ಅತಿ ದೊಡ್ಡ ಅಲ್ಲಿನ ಒಳಗಿನ ಸೀಕ್ರೆಟ್ ಅನ್ನು ತೆರೆದಿಟ್ಟಿದ್ದಾರೆ ನೋಡಿ. ರಕ್ತದ ಮಡುವಲ್ಲಿ ಬಿದ್ದು ಪೊಲೀಸರು ಒದ್ದಾಡಿದ್ದಾರೆ. ಯಾರು ಹೊಣೆ ಇದಕ್ಕೆ? ಅವ್ರ ಮನುಷ್ಯರು ಹೌದಾ ಅಲ್ವಾ? ಅವ್ರಿಗೆ ಹ್ಯೂಮನ್ ರೈಟ್ಸ್ ಇಲ್ವಾ? ಅವ್ರ ಪರವಾಗಿ ಯಾರು ಧ್ವನಿ ಎತ್ತವ್ರಿಲ್ವಾ? ಹಾಗಾದರೆ ಇದೆಲ್ಲ ಈಗ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿರೋದು. ಇನ್ನು ಮುಂದೆ ಪೊಲೀಸರು ಹಾಗಾದರೆ ಫಿಯರ್ಲೆಸ್ ಆಗಿ ಕೆಲಸ ಮಾಡುವಂಥ ಆತ್ಮಸ್ಥೈರ್ಯ ಹೇಗಿಟ್ಕೊಳ್ತಾರೆ? ಈ ರೀತಿ ಒತ್ತಡ ಸೃಷ್ಟಿಯಾದರೆ ವ್ಯವಸ್ಥೆಯಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.